ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. 2023ರ ಚುನಾವಣಾ ಸಮಯದಲ್ಲಿ ನೀಡಿದ ಭರವಸೆಯನ್ನ ಶಾಸಕ ಅಭಿಯಾನ ರವಿಕುಮಾರ್ ಅವರು ಇಂದು ಈಡೇರಿಸುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಅದೇ ಗ್ರಾಮದ ಕಾಲೋನಿಯಲ್ಲಿ ಸುಮಾರು 20 ವರ್ಷಗಳಿಂದ ರಸ್ತೆ ಹಾಳಾಗಿ ಹಲವು ಶಾಸಕರೇ ಬದಲಾದರೂ ಕೂಡ ನಮ್ಮ ಕಾಲೋನಿಗೆ ರಸ್ತೆಯ ಅಭಿವೃದ್ಧಿ ಕಾಣಲಿಲ್ಲ. ಕಳೆದ ಚುನಾವಣೆ ಸಮಯದಲ್ಲಿ ಬಿಎನ್ ರವಿಕುಮಾರ್ ಅವರ ಬಳಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ವಿ. ಅವರು ಇಂದು ಕೊಟ್ಟ ಭರವಸೆಯಂತೆ ಇಂದು ಸುಮಾರು 10 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಹಾಕಿಸಿಕೊಟ್ಟಿದ್ದಾರೆ. ತಿಮ್ಮಸಂದ್ರ ದ್ಯಾವಪ್ಪ ಅವರ ಮನೆಯಿಂದ ಮುನಿಯಪ್ಪ ಅವರ ಮನೆಯ ತನಕ ಸಿಸಿ ರಸ್ತೆ ಮತ್ತು ಗಂಗಾಧರ ಮನೆಯಿಂದ ಶಿವಪ್ಪ ಮನೆಯವರೆಗೆ ಸಿಸಿ ರಸ್ತೆ ಅಭಿವೃದ್ಧಿಗೆ ಶಾಸಕರು ಕೊಟ್ಟ ಭರವಸೆಯಂತೆ ನಮಗೆ ಇಂದು ರಸ್ತೆ ಕಾಮಗಾರಿ ನಡೀತಾ ಇದೆ. 20 ವರ್ಷಗಳಿಂದ ಎಷ್ಟು ಶಾಸಕರು ಆಯ್ಕೆ ಆಗಿದ್ರು, ಎಲ್ಲ ಶಾಸಕರನ್ನು ನಾವು ರಸ್ತೆ ಅಭಿವೃದ್ಧಿಗೆ ಬಳಸಲು ಕೇಳಿದ್ದೀವಿ. ಆದರೆ ಇಲ್ಲಿಯವರೆಗೂ ಯಾವ ಶಾಸಕರು ನಮಗೆ ರಸ್ತೆನ ಒದಗಿಸಿಲ್ಲ. ಆದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ನುಡಿದಂತೆ ನಡೆಸಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ ಅವರು ತಿಳಿಸಿದ್ದಾರೆ. ದೊಡ್ಡತೇಕಹಳ್ಳಿ ಗ್ರಾಮ ಇದು. ನನ್ನ ಹೆಸರು ಗಂಗಾಧರ, ಮಾಜಿ ಮೆಂಬರು. 20 ವರ್ಷದಿಂದ ಯಾವುದೇ ಪಕ್ಷ ಯಾವುದೋ ರೋಡ್ ಆಗಿಲ್ಲ. ನಮ್ಮ ಬಿಎನ್ ರವಿಕುಮಾರ್ ಸರ್ ಅವರು ಹೇಳಿದಾಗ ಮಾತು ಕೊಟ್ಟಿದ್ರು ಎಲೆಕ್ಷನ್ ಟೈಮಲ್ಲಿ. ಈಗ ರಸ್ತೆಯನ್ನು ಒಂದು ಅಡಿಯನ್ನು ಹಾಕ್ಬಿಟ್ಟು ಮುನಿಯಪ್ಪ ಮನೆಯಿಂದ ಬಿಟ್ಟು ತಿನ್ಸಂದ್ರ ಮಹೇಶ್ ಮನೆಯವ್ರಿಗೆ, ಜಾಪ್ ಮನೆಯವ್ರಿಗೆ ಆಗಿದ್ರೆ ಒಂದು ಪೀಸು. ಇನ್ನೊಂದು ಗಂಗಾಧರ ಮನೆ ಮುನಿಯಪ್ಪ ಮನೆಯಿಂದ ತಿನ್ಸಂದ್ರ ಜಾಪ್ ಮಹೇಶ್ ಮನೆಯವರಿಗೆ ಸಿಸಿ ರಸ್ತೆ ಆಗಿದೆ, ಜೋರಾಗಿ ಹೇಳಿ. ಸಿಸಿ ರಸ್ತೆ ಆಗಿದೆ. ಮತ್ತು ಇನ್ನೊಂದು ಪೀಸು ಗಂಗಾಧರ ಮನೆಯಿಂದ ಶಿವಪ್ಪ ಮನೆಯವರಿಗೆ ಸಿಸಿ ರಸ್ತೆ ಆಗಿದೆ. ಅನೇಕ ವರ್ಷಗಳಿಂದ ಹಿಂದೆ ಉಳಿದಿತ್ತು. ಅನೇಕ ಪಕ್ಷಕ್ಕೆ ನಾವು ಸಹಾಯ ಮಾಡಿದ್ದು, ಯಾರೂ ಮಾಡಿಲ್ಲ. ಬಿಎನ್ ರವಿಕುಮಾರ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಗ್ರಾಮಸ್ಥರೆಲ್ಲ ಇದು ಮಾಡ್ತಾ ಇದ್ದೀವಿ. ನೀವು ಎಷ್ಟು ಬಾರಿ ಬೇರೆ ಶಾಸಕರ ಹತ್ರ ಇದರ ರೋಡ್ಗೆ ಮನವಿ ಮಾಡಿದ್ರಿ? ಕೇಳಿದ್ವಿ, ಸುಮಾರು ದಿನ ಕೇಳಿದ್ವಿ, ಆಗಲಿಲ್ಲ. ಶಾಸಕರು ಮಾತು ಕೊಟ್ಟಿದ್ರು, ಆ ಮಾತು ಮೇಲೆ ನಡ್ಕೊಂಡವ್ರೆ. ಅವ್ರು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗ ನಿಮಗೆ ಶಾಸಕರು ಸ್ಪಂದನೆ ಮಾಡಿದಾರಲ್ಲ, ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಸಹಕರಿಸ್ತೀರಿ ಅಥವಾ ಇನ್ನೂ ಏನಾದರೂ ನಿಮ್ಮ ಬೇಡಿಕೆಗಳಿದೆಯಾ ಶಾಸಕರ ಹತ್ರ? ಮಾಡಿದ್ದಾರೆ, ಊರಾಗಲಿ ದಂಡೆಗೆ ಮಾಡಿದ್ದಾರೆ. 5 ಮಾಸ ಲೈಟ್ ಹಾಕವ್ರೆ. ದುಬ್ಬುರಳ್ಳಿಯಿಂದ ಶಿಡ್ಲಘಟ್ಟವರೆಗೆ ರಸ್ತೆ ಆಗಿದ್ರೆ. ನಮ್ಮ ಅಂಬೇಡ್ಕರ್ ಭವನ ಇಷ್ಟು ಶಾಸಕರಿದ್ದರು, ಮುಂಚೆ ಸಚಿವರಿದ್ದರು, ಯಾರು ಈ ಕೆಲಸ ಮಾಡಿಲ್ಲ. ಶಿಡ್ಲಘಟ್ಟದಲ್ಲಿ ಶಾಸಕರು ಅಂಬೇಡ್ಕರ್ ಭವನ ಉದ್ಯೋಗ ಮಾಡವ್ರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.